ಕಿಲ್ಲೆ ಬೃಹನ್ಮಠದಲ್ಲಿ ಲಿಂಗ ದೀಕ್ಷೆ, ಮಂತ್ರ ದೀಕ್ಷೆ ಹಾಗೂ ಅಯ್ಯಾಚಾರಗಳು ಶಾಸ್ತ್ರೋಕ್ತವಾಗಿ ಜರುಗಿದ್ದು ಖುಷಿ ತಂದಿದೆ. ಲಿಂಗ ದೀಕ್ಷೆ ಅಯ್ಯಾಚಾರಗಳು ಜಂಗಮೋಟುಗಳಿಗೆ ಜೀವನದ ಮೊದಲ ಮದುವೆ ಇದ್ದಂತೆ ಕಿಲ್ಲೆ ಬೃಹನ್ಮಠದ ಶ್ರೀಗಳು. ರಾಯಚೂರು ನಗರದ ಕಿಲ್ಲೆ ಬೃಹನ್ಮಠದಲ್ಲಿ ಶುಭ ಶ್ರಾವಣ ಮಾಸದ ಪ್ರಯುಕ್ತ ಶ್ರೀಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಜಂಗಮೋಟುಗಳಿಗೆ ಲಿಂಗ ದೀಕ್ಷೆ, ಮಂತ್ರ ದೀಕ್ಷೆ, ಅಯ್ಯಾಚಾರ, ಹಿರಿಯರಿಗೆ ಶಿವದೀಕ್ಷೆ ಹಾಗೂ ಚಿಕ್ಕ ಮಗುವಿಗೆ ಅಕ್ಷರಾಭ್ಯಾಸ ದೀಕ್ಷೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಮಹಿಳೆಯರು ಸೇರಿ ಜಂಗಮೋಟುಗಳಿಗೆ ಕುಂಕುಮ ತಿಲಕವನ್ನಿಟ್ಟು ಎಣ್ಣೆ ಎರೆದು ಅರಿಶಿಣ ಹಚ್ಚಿ ಮಧುಮಕ್ಕಳಂತೆ ಬಿಂಬಿಸುವ ಒಟುಗಳಿಗೆ ಆರತಿ ಬೆಳಗಿದರು. ಜಂಗಮ ಒಟುಗಳ ಶಿರದ ಮೇಲೆ ಪಂಚಾಮೃತ ಅಭಿಷೇಕ, ಜಲಾಭಿಷೇಕ ಮಾಡಿ ಅವರಿಗೆ ಪಾಲಕರು ಹೊಸ ವಸ್ತ್ರಗಳನ್ನು ನೀಡಿದ ನಂತರ ಶ್ರೀಮಠದ ಶರಣಯ್ಯ ಸ್ವಾಮಿ ಜಾಗಿರಂಟಾಪುರ ಅವರ ಪುರೋಹಿತ ತಂಡದಿಂದ ಒಟುಗಳಿಗೆ ಭಸ್ಮಧಾರಣೆ ಮಾಡಿ ಅವರ ಶಿರದ ಮೇಲೆ ಪತ್ರಿ ಪುಷ್ಪಗಳನ್ನು ಧಾರಣೆ ಮಾಡಿ ಅವರಿಗೆ ಆರತಿ ಬೆಳಗಿ ಅವರನ್ನು ಲಿಂಗದೀಕ್ಷೆ, ಮಂತ್ರದೀಕ್ಷೆ ಪಡೆಯಲು ಸಿದ್ಧಗೊಳಿಸಿದ ನಂತರ ಒಟುಗಳಿಂದಲೇ ಇಷ್ಟಲಿಂಗಗಳಿಗೆ ರುದ್ರಾಭಿಷೇಕ ಪೂಜೆ ಸಲ್ಲಿಸಿ ನಂತರ ಶ್ರೀಮಠದ ಪೀಠಾಧಿಪತಿಗಳು ಜಂಗಮ ಒಟುಗಳ ಇಷ್ಟಲಿಂಗಗಳನ್ನು ಧಾರಣೆ ಮಾಡಿ ನಂತರ ಅವರಿಗೆ ಕರ್ಣಪ್ರಸಾದ ನೀಡಿ ಒಟುಗಳಿಗೆ ಗುಪ್ತವಾಗಿ ಪ್ರಣವ ಪಂಚಾಕ್ಷರಿ ಮಹಾಮಂತ್ರವನ್ನು ಬೋಧಿಸಿದರು. ಸುಮಾರು 15ರಿಂದ 20 ಜನ ಜಂಗಮ ಒಟುಗಳಿಗೆ ಲಿಂಗ ದೀಕ್ಷೆ, ಮಂತ್ರ ದೀಕ್ಷೆ, ಅಯ್ಯಾಚಾರಗಳು ನೆರವೇರಿದವು. ವೃದ್ಧರಿಬ್ಬರು ಸಹಿತ ಶ್ರೀಗಳಿಂದ ಶಿವದೀಕ್ಷೆ ಪಡೆದರು. ನಂತರ ಒಂದು ಚಿಕ್ಕ ಮಗುವಿನ ದಂಪತಿಗಳೊಂದಿಗೆ ಅಕ್ಷರಾಭ್ಯಾಸ ಪೂಜೆಯನ್ನು ನೆರವೇರಿಸಿದರು. ಎಲ್ಲರೂ ಕುಳಿತುಕೊಳ್ಳಿ. ಯಾಕಂದ್ರೆ ಇವತ್ತರಿಂದ ಸ್ವಚ್ಛ ಆಗಲಿ, ಶುದ್ಧತೆ ಇರಲಿ. ಗುರುಗಳ ನಂತರ ಉಪದೇಶ ಆದ ನಂತರ ಯಾವುದೇ ತರದ ಸುಳ್ಳು ಹೇಳಬಾರದು. ನೀವು ಒಳ್ಳೆ ಸಂಸ್ಕಾರಸ್ಥರಾಗಿ ಶುದ್ಧ ಮನಸ್ಸಿನಿಂದ ನಂತರ ಧರ್ಮ ಸಂದೇಶ ನೀಡಿದ ಶ್ರೀಮಠದ ಶ್ರೀಗಳು ನಮ್ಮ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಜಂಗಮೋಟುಗಳಿಗೆ ಜೀವನದಲ್ಲಿ ಮೊಟ್ಟ ಮೊದಲ ಮದುವೆ ಎಂದರೆ ಲಿಂಗದೀಕ್ಷೆ, ಮಂತ್ರದೀಕ್ಷೆ ಮತ್ತು ಅಯ್ಯಾಚಾರವಾಗಿರುತ್ತದೆ. ಸರ್ವ ಒಟುಗಳು ಇಂದು ಲಿಂಗದೀಕ್ಷೆಯನ್ನು ಪಡೆದು ಇಷ್ಟ ದಿವಸಗಳವರೆಗೆ ಮಾಂಸಪಿಂಡದಿಂದ ಇದ್ದಂತ ನೀವು ಇಂದು ಪವಿತ್ರವಾದ ಮಂತ್ರಪಿಂಡ ಜಂಗಮರಾಗಿದ್ದೀರಾ. ಇಂದಿನಿಂದ ನೀವು ಸಹಿತ ನಿಮ್ಮ ಶಿಷ್ಯಂದಿರ ಮನೆಗಳಲ್ಲಿ ದೀಪಾವಳಿ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಗದ್ದಿಗೆ ಪೂಜೆ ಮಾಡಲು ಮತ್ತು ಗದ್ದಿಗೆ ಮೇಲೆ ಆಸೀನರಾಗಲು ಯೋಗ್ಯರಾಗಿದ್ದೀರಾ. ಹಾಗೆ ನಿಮ್ಮ ಮನೆಗೆ ತೆರೆದ ಮೇಲೆ ನಿಮ್ಮ ಕುಟುಂಬದ ಅನುಕೂಲದಂತೆ 3 ದಿನದಲ್ಲಿ, 5 ದಿನದಲ್ಲಿ, 9 ದಿನದಲ್ಲಿ ಅಥವಾ 11 ದಿನದಲ್ಲಿ ನಿಮ್ಮ ಬಂಧುಗಳ ಅನುಕೂಲ ತಕ್ಕಂತೆ ಬಂಧು ಬಾಂಧವಗಳನ್ನು ಕರೆದು ಲಿಂಗ ದೀಕ್ಷೆ ಪಡೆದ ಒಟುಗಳಿಗೆ ಮನೆಯ ಮುಂದೆ ನೀರೆರೆದು ಮದುವೆಯಾದ ವಧುವರರಿಗೆ ಹೇಗೆ ವಾರದ ನೀರನ್ನು ಹಾಕಿರ್ತಾರೋ ಅದೇ ತರ ಜಂಗಮೋಟುಗಳಿಗೂ ಸಹಿತ ಮಗು ಮಕ್ಕಳಿದ್ದಂತೆ ಇವರಿಗೂ ಕೂಡ ವಾರದ ನೀರನ್ನು ಹಾಕಿ ಕಾರ್ಯಕ್ರಮವನ್ನು ಮಾಡಿ ಎಂದು ನುಡಿದರು. ನಮ್ಮ ಮಂತ್ರಕ್ಕೆ, ನಮ್ಮ ತಂತ್ರಕ್ಕೆ, ನಮ್ಮ ಜಪಕ್ಕೆ, ನಮ್ಮ ಆಚರಣೆಗೆ, ನಮ್ಮ ಸಂಸ್ಕೃತಿಗೆ ಎಷ್ಟು ಹೆಮ್ಮೆಯನ್ನ ನಾವು ಕೊಡಬೇಕು ಅಂತ ತಿಳ್ಕೊಳ್ತೇವೆ. ಪ್ರತಿಯೊಬ್ಬ ವೀರಶೈವ ಮಹೇಶ್ವರ ಜಂಗಮರು, ವೀರಶೈವ ಲಿಂಗಾಯತ ಸಮಾಜದವರು ನಾವೆಲ್ಲರೂ ಕೂಡ ಈ ಜನ್ಮದಲ್ಲಿ ಹುಟ್ಟಿದ್ದೀವಲ್ಲ, ನಮ್ಮಂತ ಪುಣ್ಯಾಚಾರಿಗಳು, ಭಾಗ್ಯವಂತರು ಬೇರೆ ಯಾರೂ ಇಲ್ಲ ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಭಾವಿಸ್ತೇವೆ. ನೀವು ನೋಡ್ರಿ, ನಿಮಗೆ ಲಿಂಗವನ್ನು ಕೈಗೆ ಇಟ್ಟರೆ ನೀವು ನೋಡ್ರಿ, ನಿಮ್ಮ ಹಣೆಯ ಮೇಲೆ ಹಚ್ಚಿರ್ತಕ್ಕಂತಹ ಭಸ್ಮದ ತ್ರಿಪುಂಡ್ರ ಧಾರಣ, ಆ 3 ಬೆರಳಿನ ಭಸ್ಮ ಅದರಲ್ಲಿ ಕಾಣಿಸ್ತದೆ. ನಿಮ್ಮ ಬಿಂಬ ಅದರಲ್ಲಿ ಕಾಣಿಸ್ತದೆ. ನಿಮ್ಮ ದೃಷ್ಟಿ ಏನು ಕಣ್ಣುಗಳಿದಾವಲ್ಲ, ನಿಮೇಶ ಉನ್ಮೇಶ ಅಂತ ಕೇಳ್ತಿರ್ತದೆ. ನಿಮೇಶ ಅಂದ್ರೆ ತೆರೆದಿರೋದು, ಉನ್ಮೇಶ ಅಂದ್ರೆ ಮುಚ್ಚಿರೋದು. ಇದು ಸ್ಥಿರತೆಯನ್ನ ಕಾಣಬೇಕು. ಯಾವಾಗ ನಿಂತ್ಕೊಂತದಂದ್ರೆ ಅವಾಗ ಸ್ವಲ್ಪ ಕಣ್ಣಲ್ಲಿ ನೀರು ಬರ್ತಾವ. ಅದು ಯಾವಾಗ ನಿಂತ್ಕೊಳ್ತದ ಆಮೇಲೆ ಒಂದು ಜ್ಯೋತಿ ರೂಪದ ಪರಮಾತ್ಮನ ಚಿಹ್ನೆ ಆ ಲಿಂಗದಲ್ಲಿ ಕಾಣ್ತದೆ. ಇವತ್ತು ನೋಡಿದ್ರೆ ನೀವು ಪ್ರಾರಂಭದಲ್ಲಿ
ನಮ್ಗೆಲ್ಲ ಸಂಬಂಧಿಕರಾಗಬೇಕು ಅಜ್ಜಿ ಬಂದಳ ಮೊಮ್ಮಗನಿಗೆ ಅಯ್ಯಾಚಾರ ನಾನು ಕಣ್ ತುಂಬ ನೋಡ್ಬೇಕು ಅಂತ ತಿಳ್ಕೊಂಡು 91 ವರ್ಷದ ಅಜ್ಜಿ ಕಾಯ್ಕೊಂಡು ಕೂತ್ಕೊಂಡ. ಹೋದ ವರ್ಷ ಮಾಡ್ಬೇಕಂದ್ರೆ ಆಗಲಿಲ್ಲ. ಈ ವರ್ಷ ಅಯ್ಯಾಚಾರ ಕಾರ್ಯಕ್ರಮವನ್ನ ನನ್ನ ಮೊಮ್ಮಗನಿಗೆ ನೋಡ್ಬೇಕಂತ ತಿಳ್ಕೊಂಡು ಅಂತ ಅಜ್ಜಿ ಹಂಬಲ ಇಟ್ಕೊಂಡು ಬಂದು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಎಷ್ಟು ಪುಣ್ಯವಂತರು ಅಂತ. ಈ ಸಂದರ್ಭದಲ್ಲಿ ರೇಣುಕಾರಾಧ್ಯ ಸ್ವಾಮಿ, ಶ್ರೀನಾಥ್ ಸ್ವಾಮಿ, ಮಂಜುನಾಥ ಸ್ವಾಮಿ, ಸಂಗಯ್ಯ ಸ್ವಾಮಿ, ಉಮೇಶ್ ಸ್ವಾಮಿ, ಮಹೇಶ್ ಸ್ವಾಮಿ, ಸೋಮೇಶ್ವರ ಸ್ವಾಮಿ, ಶ್ರೀಮಠದ ಪುರೋಹಿತ ವೃಂದ, ಜಂಗಮೋಟುಗಳ ಪಾಲಕರು, ಯುವಕ ಯುವತಿಯರು, ಸದ್ಭಕ್ತರು ಉಪಸ್ಥಿತರಿದ್ದರು.